ಕರ್ನಾಟಕ ಸರ್ಕಾರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ಶಿವಣ್ಣನವರು ತಮ್ಮ ಕ್ಷೇತ್ರದ ಹಿರಿಯ ಉದ್ಯಮಿ, ಸ್ನೇಹಿತರು, ಆತ್ಮೀಯರಾದ ಎಚ್.ಎಸ್. ನಾರಾಯಣಸ್ವಾಮಿಯವರು ಪ್ರಾರಂಭ ಮಾಡುತ್ತಿರುವ ನವೆಂಬರ್ 23ರಂದು ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿರುವ ವಿಶ್ವಂ ವೈಚಾರಿಕ ವಾಹಿನಿಯ ವಸ್ತುಸ್ಥಿತಿಯನ್ನು ಖುದ್ದು ಪರೀಕ್ಷೆ ಮಾಡಲು ಇಂದು ವಿಶ್ವಂ ಕಚೇರಿಗೆ ಭೇಟಿ ನೀಡಿ ಎಲ್ಲವನ್ನೂ ಕೂಲಂಕುಷವಾಗಿ ನೋಡಿ ಮನಸಾರೆ ಎಲ್ಲರನ್ನೂ ಅಭಿನಂದಿಸಿದರು. ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡ ಸಿಬ್ಬಂದಿ ಸಮೂಹಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್.ಎಸ್. ನಾರಾಯಣಸ್ವಾಮಿ ಅವರು, ವ್ಯವಸ್ಥಾಪಕ ನಿರ್ದೇಶಕಿ ವೀಣಾ ನಾರಾಯಣಸ್ವಾಮಿ, ಆಡಳಿತ ಮಂಡಳಿಯ ಸದಸ್ಯರಾದ ಸನ್ಮಾನ್ಯ ಶ್ರೀ ರಾಮಚಂದ್ರ ರೆಡ್ಡಿ, ಜಗದೀಶ್ ಗೌಡ್ರು, ಕೇಬಲ್ ಕೃಷ್ಣಮೂರ್ತಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್.ಎಲ್.ಎನ್. ಸ್ವಾಮಿ ಉಪಸ್ಥಿತರಿದ್ದರು. ಸ್ನೇಹಿತರೆ, ಇವತ್ತು ನಮ್ಮ ವಿಶ್ವಂ ಟಿವಿಗೆ ನಮ್ಮ ಕರ್ನಾಟಕದ ಆನೇಕಲ್ಲಿನ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಣ್ಣನವರು ಆಗಮಿಸಿದ್ದಾರೆ. ಬಹುಶಃ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಒಂದು ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಒಂದು ಮಾದರಿ ಏನಾದರೂ ನಿರ್ಮಿಸಿದರೆ, ಹ್ಯಾಟ್ರಿಕ್ ಸಾಧನೆ ಮಾಡಿದ್ರೆ ಸನ್ಮಾನ್ಯ ಶಿವಣ್ಣನವರು ಅದರಲ್ಲಿ ಮೊದಲಿಗರಾಗಿರ್ತಾರೆ. ಅತಿ ಹೆಚ್ಚು ಅನುದಾನವನ್ನು ಪಡೆದು ಕ್ಷೇತ್ರ ಅಭಿವೃದ್ಧಿ ಮಾಡ್ತಿದ್ದಾರೆ. ಮತ್ತು ನವೇನ್ 23ನೇ ತಾರೀಕು ನಮ್ಮ ವಾಹಿನಿಯನ್ನು ಅಧಿಕೃತವಾಗಿ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಏನು ಮುಖ್ಯಮಂತ್ರಿಯನ್ನು ಕರೆಸಬೇಕು, ಬೆಂಗಳೂರಿಗೆ ಕರೆಸಬೇಕು ಅಂತ ಏನು ಅಂದ್ಕೊಂಡಿದ್ವಿ, ಅಥವಾ ನಮ್ಮ ವಾಹಿನಿ ಹೇಗೆ ಮುಂದುವರಿಸಬೇಕು, ಹೇಗೆ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಆಲೋಚನೆ ಮಾಡಿದ್ದೀವಿ. ಅದರ ಎಲ್ಲದರ ಹಿಂದೆ ಇರತಕ್ಕಂಥ ನಿಜವಾದ ಶಕ್ತಿ ಅಂತಂದ್ರೆ ಸನ್ಮಾನ್ಯ ಶಿವಣ್ಣನವರು. ಅವರೇ ಮುಖ್ಯಮಂತ್ರಿಯವ್ರನ್ನ ಕರೆದುಕೊಂಡು ಹೋಗಿ ನಮ್ಮದೇ ಚಾನಲ್ ಇದು ನೀವು ಬರಬೇಕು ಅಂತ ಹೇಳಿ ಡೇಟ್ ಮಾರ್ಕ್ ಮಾಡಿ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಮತ್ತು ಅನೇಕ ಮಂತ್ರಿ ಮಹೋದಯರನ್ನು ಕರ್ಕೊಂಡು ಬರ್ತಕ್ಕಂಥ ಮತ್ತು ನಮ್ಮ ವಾಹಿನಿಯ ಜವಾಬ್ದಾರಿಯನ್ನ ಮುತುವರ್ಜಿಯಿಂದ ವಹಿಸಿಕೊಂಡು ನಾವೇನು ಮುಂದುವರಿಸಬೇಕು, ಏನೋ ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿ ನಮ್ಮ ಹಿಂದೆ ನಿಂತಿರ್ತಕ್ಕಂಥ ಒಂದು ಶಕ್ತಿ ಶಿವಣ್ಣನವರು ಇವತ್ತು ನಮ್ಮ ಜೊತೆಯಲ್ಲಿ ಬಂದು ಚರ್ಚೆ ಮಾಡಿ ನಾವು ಹೇಗೆ ಕಾರ್ಯಕ್ರಮ ಮಾಡಬೇಕು, 20ಕ್ಕೆ ಹೇಗೆ ಬರಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಮಾಡ್ತಾರೆ. ದಯವಿಟ್ಟು ಅಲ್ಲಲ್ಲಿ ನಿಮ್ಮ ಹೆಸರುಗಳನ್ನ ಹೇಳ್ಬಿಡಿ, ಪರಿಚಯ ಮಾಡ್ಕೊಂಡು ಇವಾಗ ನಾವು ಒಳಗಡೆ ಭೇಟಿ ಬೇಕು. ಇವ್ರು ಮಂಜು ಅಂತ ಉದಯ ಟಿವಿ ಮತ್ತು ಜಿ ಟಿವಿಯಲ್ಲಿ ಮುಖ್ಯ ಯುವಕ ಆಗಿದ್ದ. ಅವನ ಆನಂದ್ ಅಂತ ಅನೇಕ 4 ವರ್ಷಗಳಲ್ಲಿ ನಾವು ಬೇರೆ ಬೇರೆ ಚಾನಲ್, ಶಂಕರ ಟಿವಿ, ಆಯುಷ್ ಟಿವಿ ಅಂತ ಕೆಲಸ ಮಾಡಿದ್ದ. ಜಗದೀಶ್ ಗೌಡ್ರು ಪರಿಚಯ ಆಗಿದೆ. ಪ್ರಕಾಶ್ ಚಂದ್ರ ಅಂತ ಹೇಗೆ. ಎಲ್ಲರಿಗೂ ನಮಸ್ಕಾರ. ಶಾಸಕರು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಒಂದೇ ಮಾತಲ್ಲಿ ಹೇಳ್ತೀನಿ, ಬೇಕಾದಷ್ಟು ಮಾತಾಡಬೇಕು ಅಂತಿದ್ದೇವೆ, ಮಾತಾಡೋಕ್ಕೆ ಮಾತಲ್ಲಿ ಇರಲಿಲ್ಲ. ಸೋಲನ್ನ ಪಣವಾಗಿ ತಗೊಂಡು ಸೋಲನ್ನೇ ಸೋಲಿಸಿದ ಏಕೈಕ ವ್ಯಕ್ತಿ ಇವರು ನಮ್ಮ ಕರ್ನಾಟಕದಲ್ಲಿ. ಆನೇಕಲ್ ತಾಲೂಕಿಗೆ ಅತಿ ಹೆಚ್ಚು ಅನುದಾನಗಳನ್ನು, ಸಾವಿರಾರು ಕೋಟಿ ಅನುದಾನಗಳನ್ನು ತಂದು ಕರ್ನಾಟಕದಲ್ಲಿ 2ನೇ ಸ್ಥಾನಕ್ಕೆ ತಗೊಂಡ್ಬಂದಿದ್ದ ಶಾಸಕರು ಇವರು ಶಿವಣ್ಣವರು. ಜೊತೆಲಿ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಆನೇಕಲ್ ತಾಲೂಕಿಗೆ ಕೊಡಕ್ಕಾಗದೇ ಇಲ್ಲ ಅಂತ ಡಿಸೈಡ್ ಆಗೋಗಿತ್ತು. ಆ ರೀತಿ ಇವರು ಹೋರಾಟ ಮಾಡಿ, ಇವರು ಮತ್ತೆ ನಮ್ಮ ಟಿ.ಕೆ. ಸುರೇಶ್ ಅಣ್ಣವರು ಹೋರಾಟ ಮಾಡಿ, ರಾಮಲಿಂಗರೆಡ್ಡಿ ಸಾರು ಇವರೆಲ್ಲ ಹೋರಾಟ ಮಾಡಿ ಆನೇಕಲ್ ತಾಲೂಕಿಗೆ ತರಲೇಬೇಕು ನೀರು ಅಂದ್ಬಿಟ್ಟು ಆ ಕಾವೇರಿ ನೀರನ್ನು ತಂದುಕೊಟ್ಟಂತ ಭಗೀರಥ ಇವರು. ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ, ಬೆಟ್ಟದಷ್ಟು. ಹಾಗಾಗಿ ನಮ್ಮ ಈ ವಾಹಿನಿಗೆ ಇವರು ಮನಸ್ಸು ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ನಾವು ಇವರಿಗೆ ಯಾವಾಗಲೂ ಕೂಡ ಆಭಾರಿಯಾಗಿರ್ತೇನೆ. ನಮ್ಮನ್ನು ಎಲ್ಲ ರೀತಿಯಲ್ಲೂ ಬಳಸ್ಕೊಂಬತ್ತು ಶಾಸಕರು ಅಂತ ಒಂದು ಮಾತನ್ನ ಅವರಿಗೆ ಹೇಳ್ತಾ, ಕಿವಿ ಮಾತು ಹೇಳ್ತಾ ನಾನು 2 ಮಾತು ಸ್ಟಾಫ್ಗಳಿಗೆ ಒಂದು ಇನ್ಸ್ಪಿರೇಷನಲ್ ಸ್ಪೀಚ್ ಎಲ್ಲ ಇವತ್ತು ವಿಶ್ವಂ ವಾಹಿನಿ ಇವತ್ತು ಮುನ್ನೆಲೆಗೆ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಕೂಡ ಆಗ್ತಾ ಇದೆ. ಇವತ್ತು ಒಂದು
ವಾಹಿನಿ ತುಂಬ ಚೆನ್ನಾಗಿ ಹೆಸರು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಗಳ ಸಹಕಾರ ತುಂಬ ಇಂಪಾರ್ಟೆಂಟ್. ಅದು ಹೋಗ್ತಾ ಹೋಗ್ತಾ ಬೃಹತ್ ಆಕಾರವಾಗಿ ಬೆಳೀತದೆ. ಆ ಒಂದು ಬೃಹತ್ ಆಕಾರವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ವಾಹಿನಿಯಾಗಿ ಬೆಳ್ಳಿ ಅನ್ನುವಂಥದ್ದು ನನಗೆ ತುಂಬ ಮನಸ್ಫೂರ್ತಿಯಾಗಿ ಇರುವಂಥದ್ದು. ನಾವು ಚೆನ್ನಾಗಿ ಬೆಳೀತಾರೆ ಅನ್ನೋ ವಿಶ್ವಾಸ ಇದನ್ನು ಕೂಡ ಬೆಳೀತಾರೆ.